ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ, ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರು ಬರ್ತಾ ಇದ್ದಾರೆ ಇವತ್ತು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್, ನಿಮ್ಗೋಸ್ಕರ ಕಾಯ್ತಾ ಇದೀವಿ. ಎಲ್ಲರೂ ಕೀಮಾ ಪಲಾವ್ ಮಾಡ್ತಾರಂತೆ ಸುಚಿತ್ರಾ ಅವರು ಅಂತ ಅವರೆಲ್ಲ ಕಾಯ್ತಾ ಇದಾರೆ. ಅವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತು ನೀವು ಕೀಮಾ ಪಲಾವ್ ಮಾಡ್ತಾ ಇರೋದು? ನೀವ್ ಹೇಳಿದ್ದೀರಾ? ನಾನ್ ಎಲ್ರಿ ಹೇಳ್ತೀನಿ ರೀ. ಒಳ್ಳೆ ಕತೆ ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವರು ಬಂದಿದ್ದಾರೆ. ಕೀಮಾ ಪಲಾವನ್ನ ಮಾಡಿ ತೋರಿಸ್ತಾರಂತೆ. ಕೀಮಾ ಪಲಾವ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೀಮಾ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಬಾಸುಮತಿ ಅಕ್ಕಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಬಟಾಣಿ, ಆಲೂಗಡ್ಡೆ, ಟೊಮ್ಯಾಟೊ, ಚಕ್ಕೆ, ಏಲಕ್ಕಿ, ಲವಂಗ, ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದ್ರೆ ಸಾಕಾ? ಈಸಿಯಾಗಿ ಬೇಗ ಈಸಿಯಾಗಿ ಮಾಡ್ಬೋದು. ಕೈಮಾ ಯಾವಾಗ್ಲೂ ಗೊಜ್ಜು ತಿಂದಿರ್ತೀವಿ, ಕೋಫ್ತಾ ತರ ತಿಂದಿರ್ತೀವಿ. ಇದು ಡಿಫ್ರೆಂಟ್ ಆಗಿರುತ್ತೆ. ರೈಸ್ ಜೊತೆಗೆ ಕೈಮಾ. ಓಕೆ, ರೈಸ್ ಜೊತೆಗೆ ಕೈಮಾ, ಅದೇ ಕೈಮಾ ಪಲಾವ್ ಅಂತ ಹೇಳ್ತಾ ಇದಾರೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್. ನನಗೆ ಮಿಕ್ಸಿಂಗ್ ಬೌಲ್ ಬೇಕು ಮೇಡಮ್. ತೊಳಿ ಮೇಡಮ್. ಇದು ಕೈಮಾನ? ಮಟನ್ ಕೈಮಾ ಇದ್ದು. ಓಕೆ. 1/4 kg. ಮಟನ್ ಚಿಕನ್ ಯಾರಲ್ಲಿ ಬೇಕಾದ್ರೆ ಮಾಡ್ಬೋದಾ? ಮಟನ್ ಎಲ್ಲ ಮಾಡ್ಬೋದು, ಚಿಕನ್ ಚಿಕನ್ ಕೈಮಾ ಮಾಡ್ತೀನಿ ಅಂದ್ರೆ ನೀವು? ಇಲ್ಲ, ಇವತ್ತು ಮಟನ್ ತಂದಿದ್ದೀನಿ. ಓಕೆ ಮೇಡಮ್, ಹೆಂಗ್ ಹೇಳ್ತೀರಾ ನೀವು ಹಂಗೆ. ಓಕೆ ಮಾಡಿ ಮೇಡಮ್. 1/4 kg ಇದೆ. ಓಕೆ. ಮಟನ್ ಕೈಮಾ ಸ್ವಲ್ಪ ದಪ್ಪ ಸ್ವಲ್ಪ ದಪ್ಪ ಹೊಡಿಸ್ಬೇಕು. ಫೈನ್ ಆಗಿ ಹೊಡಿಸಿದಾಗ ಅದು ಕಾಣಿಸೋದಿಲ್ಲ ರೈಸ್ ಅಲ್ಲಿ ನಮ್ಗೆ. ಓಕೆ ಮೇಡಮ್. ಈ ತರ ದಪ್ಪಕ್ಕೆ ಇರ್ಬೇಕು. ಸ್ವಲ್ಪ ಅರಿಶಿನದ ಪುಡಿ. ಓಕೆ. ಇಲ್ಲಿ ನಾವು ಮೊಸರು ಹಾಕೋಣ. ಸ್ವಲ್ಪ ಮೊಸರು ಏನ್ ಮಾಡುತ್ತೆ ಅಂದ್ರೆ ಮಟನ್ ನ ಮೆತ್ತಗ್ ಮಾಡುತ್ತೆ. ತಿನ್ನುವಾಗ ಹಾರ್ಡ್ ಆಗೋದಿಲ್ಲ. ಓಕೆ ಮೇಡಮ್. ಯಾಕಂದ್ರೆ ಮಟನ್ ಗಟ್ಟಿ ಆಗ್ಬಿಡುತ್ತೆ. ಕೈಮಾ ಎಣ್ಣೆಗೆ ಹಾಕಿದ ತಕ್ಷಣ ಹಾರ್ಡ್ ಆಗೋಗುತ್ತೆ. ಓಕೆ. ಅದರಿಂದ ಮೊಸರು ಹಾಕ್ಬೇಕಾಗುತ್ತೆ. ಎಸ್ ಮೇಡಮ್. ಸಾಕು. ಓಕೆ. 3 ಸ್ಪೂನ್ ಅಷ್ಟು. ಒಂದು ಸ್ವಲ್ಪ ಉಪ್ಪು. ಬರೀ ಕೈಮಾಗೆ ಹಾಕಷ್ಟೇ, ಸುಮ್ಮನೆ ಜಸ್ಟ್ ಟೇಸ್ಟ್ಗೆ. ಓಕೆ. ಆಮೇಲೆ ಮತ್ತೆ ಹಾಕೋಣ ಪಲಾವ್ಗೆ. ಓಕೆ. ರೆಡ್ ಚಿಲ್ಲಿ ಪೌಡರ್ ಅಷ್ಟೇ, ಸುಮ್ಮನೆ ಒಂಚೂರು, ಎಲ್ಲ ಒಂದೊಂಚೂರು. ಕೈಮಾಗೆ ಚೆನ್ನಾಗಿ ಹಿಡಿಯುತ್ತೆ. ಓಕೆ. ಕೈಮಾಗಿ ಹಿಡಿಯುತ್ತೋ ಬಿಡಿಯುತ್ತೋ, ನಮ್ಮ ಬಾಯಿಗಂತೂ ಹಿಡಿಬೇಕದು. ಒಂದು ಅರ್ಧ ಗಂಟೆ ಬಿಡ್ಬೇಕಾ? 15 ನಿಮಿಷ? ಇಲ್ಲ, ಏನು ಬಿಡ್ಬೇಕಾಗಿಲ್ಲ. ಅದು ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಂಡು ಈರುಳ್ಳಿ ಇದೆಲ್ಲ ಬೇಯಷ್ಟೊತ್ತಿಗೆ ಅಷ್ಟು ಸಾಕು ನಮ್ಗೆ. ಕುಕ್ಕರ್ಲೆ ಕೂಗಿಸ್ ಮಾಡ್ಬಿಡ್ತೀರಾ? ಮಟನ್ ಕೈಮಾ ಆಗಿರೋದ್ರಿಂದ ನಾನು ಕುಕ್ಕರ್ಲೆ ಮಾಡ್ತೀನಿ. ಎಸ್ ಮೇಡಮ್. ಚಿಕನ್ ಕೈಮಾಗಿದ್ರೆ ಬಾಂಡ್ಲಿ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ಎಣ್ಣೆನ ತುಪ್ಪನ? ಪಲಾವ್, ಬಿರಿಯಾನಿ ಯಾವುದಕ್ಕೆ ಅದು ಸ್ವಲ್ಪ ತುಪ್ಪ ಇರಬೇಕು. ಸ್ವಲ್ಪ ತುಪ್ಪನೋ ಎಷ್ಟು ಬೇಕಾದ್ರೆ ತುಪ್ಪ ಹಾಕೊಳ್ಳಿ, ತಗೊಳ್ಳಿ. ತುಪ್ಪ ಯಾವಾಗಲೂ ಆಪ್ಷನಲ್. ಓಕೆ, ಚೆನ್ನಾಗಿರುತ್ತೆ. ಆಯಿಲ್ ಅದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೈಮಾ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈ ವಯಸ್ಸಾದವ್ರಿಗೆಲ್ಲ ಇಷ್ಟ ಆಗುತ್ತೆ. ಮೂಳೆ ಗೀಳೆ ಇರೋದಿಲ್ಲ, ತಿನ್ನಕ್ಕೆ ಸರಿ ಇರುತ್ತೆ, ಕ್ಲೀನಾಗಿ ಜೀರ್ಣ ಆಗುತ್ತೆ. ಒಂದ್ಸರಿ ಮಾಡ್ಕೊಂಡು ತಿನ್ನೋಡಿ ಅಂತ ಸುಚಿತ್ ಅವ್ರು ಹೇಳ್ತಾ ಇದ್ದಾರೆ. ಸ್ವಲ್ಪ ಆಯಿಲ್. ಏನ್ ಬೇಕು? ಸ್ಪೈಸಸ್. ಚಕ್ಕೆನಾ? ಚಕ್ಕೆ ಒಂದೆರಡು. ಓಕೆ. ಲವಂಗ. ಓಕೆ. ಏಲಕ್ಕಿ. ಓಕೆ. ಒಂದು 4 ರಿಂದ 5 ಏಲಕ್ಕಿ. ಸ್ವಲ್ಪ ಮೆಣಸು. ಓಕೆ. ಮೆಣಸಾ? ಮೆಣಸು. ಮೆಣಸು ಮೆಣಸು ಕಾಳು ಮೆಣಸು. ಕಾಳು ಮೆಣಸು. ಓಕೆ. ತುಪ್ಪ ಮತ್ತು ಎಣ್ಣೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಎಸ್ ಮೇಡಮ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಉದ್ದಕ್ಕಿರುವಂಥದ್ದು 2 ಈರುಳ್ಳಿ. ಆಲೂಗಡ್ಡೆನೂ ಹಾಕ್ತಾ ಇದ್ದೀರಿ? ಹಾಕ್ತೀನಿ. ಡಿಫ್ರೆಂಟ್ ಆಗಿರುತ್ತೆ ಇದು. ಓಕೆ. ಇವಾಗ್ಲೇನೆ ನಾನು ಕೈಮಾನ ಆಡ್ ಮಾಡ್ತೀನಿ. ಓಕೆ. ಯಾಕಂದ್ರೆ ಎಣ್ಣೆಲಿ ಹುರಿದಾಗ ಬೇಗ ಬೇಯುತ್ತೆ ನಮ್ಗೆ ಚೆನ್ನಾಗಿ. ಓಕೆ. ನೆನ್ಸಿರಂತ ಕೈಮಾ. ವೆರಿ ಗುಡ್. ಆಹಾ. ಸ್ವಲ್ಪ ಎಣ್ಣೆಯಲ್ಲಿ ಬೇಗನೆ ಫ್ರೈ ಆಗ್ಬಿಡುತ್ತೆ. ಸ್ವಲ್ಪ ಹುರ್ಕೊಂಡಾಗ್ಲೇ ಹೌದೌದು. ಎಸ್ ಎಸ್ ಎಸ್. ಹಾಕ್ಬಿಟ್ಟು ಹಾಗೆ ನೀರ್ ಹಾಕ್ಬಿಟ್ಟಾಗ ಆ ರುಚಿ ಬರೋದಿಲ್ಲ. ಎಣ್ಣೆ ಚೆನ್ನಾಗಿ ಫ್ರೈ. ಯಾವುದೇ ಮಟನ್ ಚಿಕನ್ ಐಟಮ್ ಮಾಡೋವಾಗ ಈ ತರ ಎಲ್ಲ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡಾಗ್ಲೇ ಅದು ಟೇಸ್ಟ್ ಬರೋದು. ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರ ಹಂಗೆ. ಓಕೆ. ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಡೈರೆಕ್ಟ್ ಆಗಿ ಅಕ್ಕಿ ಹಾಕಿ ಎಷ್ಟೊಂದು 3 ವಿಷಲ್ ಕುಗ್ಸಿದ್ರೆ ಸರಿ ಹೋಗ್ಬಿಡೋದಲ್ಲ.
3 ವಿಷಲ್ ಸಾಕಲ್ಲ? ಯಾಕಂದ್ರೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಹೌದು. ಆಮೇಲೆ ಅನ್ನದ ಜೊತೆಗೆ ಬೇಯಕ್ಕೆ ಒಂದು 3 ವಿಷಲ್ ಅಂತೂ ಖಂಡಿತವಾಗ್ಲೂ. ಅದಕ್ಕೆ ಮೊದಲೇ ಎಲ್ಲ ಬೇರೆ ಎಲ್ಲ ಹಾಕಕ್ ಮುಂಚೆನೆ ಫಸ್ಟೇ ಹಾಕಿದ್ದೀನಿ. ಎಣ್ಣೆ ಫ್ರೈ ಆದಾಗ ಬೇಗ ಬೇಯುತ್ತೆ ಅಂತ. ಓಕೆ 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 ಓಕೆ. ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ. ಬಾಸ್ಮತಿ ಅಕ್ಕಿನ 15ರಿಂದ 20 ನಿಮಿಷ ನೆನೆಸಿಟ್ಟಿದ್ದೀನಿ. ಇಲ್ಲಿ 1 ಬೌಲ್ ಕೈಮಾ ತಗೊಂಡ್ರೆ ನಾನು 1 ಬೌಲ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಬೇಕಿದ್ರೆ 1.5 ತಗೋಬಹುದು ಅಕ್ಕಿ. ಹೌದಾ? ಓಕೆ. 1 ಬೌಲ್ ಕೈಮಕ್ಕೆ 1 ಬೌಲ್ ಅಕ್ಕಿ. ಹೌದು. ಅದು ಕರೆಕ್ಟ್ ಆಗಿರುತ್ತೆ ರೀ. ಅನ್ನದಷ್ಟೇ ಮಟನ್ ಇದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಕೆಲವ್ರ ಮನೆಗಳಲ್ಲಿ ಇದು ಕಡಿಮೆ ಹಾಕಿ ರೈಸ್ ಜಾಸ್ತಿ ಹಾಕ್ತಾರೆ. ಅದೇನಕ್ಕೆ ಅಂದ್ರೆ ಸಾಯಂಕಾಲಕ್ಕೂ ಆಗ್ಲಿ ರಾತ್ರಿಗೂ ಆಗ್ಲಿ ನಾಳೆ ಬೆಳಗ್ಗೆಗಾಗ್ಲಿ ಅಂತ ಅಷ್ಟೇ. ನಾನು ಇಲ್ಲಿ ಈಕ್ವಲ್ ತಗೊಂಡಿದ್ದೀನಿ. ಮತ್ತೆ ಬಾಸ್ಮತಿ ರೈಸ್ ನ ನೆನೆಸಿಟ್ಟಿರೋಂಥದ್ದು 15ರಿಂದ 20 ನಿಮಿಷ. ಓಕೆ ಓಕೆ. ಇದಕ್ಕೆ ಬಾಸ್ಮತಿ ರೈಸೇ ಹಾಕ್ಬೇಕು, ಚೆನ್ನಾಗಿ. ಓಕೆ. ಜಾಸ್ತಿ ಡ್ರೈ ಆಗೋದು ಬೇಡ, ಅದು ಮಟನ್ ಹಾರ್ಡ್ ಆಗ್ಬಿಡುತ್ತೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಹಾಕಿ ಮೇಡಮ್. 1 ಸ್ಪೂನ್ ಬೇಕಾಗುತ್ತೆ. ಬೇಕೇ ಬೇಕಾಗುತ್ತಲ್ಲ. ಕೈಮಾ 1/4 kg ಕೈಮಾ. ಬಟಾಣಿ ಹಾಕ್ತಾ ಏನು ಒಣಗಿದ ಬಟಾಣಿ ಹಾಕ್ತಾ ಇದ್ದೀರಾ? ಇಲ್ಲ, ಹಸಿ ಬಟಾಣಿ. ಓಕೆ. ಇದು ಕೈಮಾ ಜೊತೆಗೆ ಯಾವಾಗಲೂ ಬಟಾಣಿ ಒಳ್ಳೆ ಕಾಂಬಿನೇಷನ್, ಅದರಿಂದ ನಾನು ಹಾಕ್ತಾ ಇದ್ದೀನಿ. ಓಕೆ ಮೇಡಮ್. ಟೊಮೆಟೊ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. 2 ಟೊಮೆಟೊ ಅಷ್ಟಿದೆ. ಓಕೆ. ಖಾರಕ್ಕೆ ಏನಾಗ್ತಾ ಇದ್ದೀರಾ? ಮೆಣಸಿನ್ಕಾಯಿ ಹಾಕ್ತೀರಾ? ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಹಾಕ್ತೀರಾ? ಹಸಿ ಮೆಣಸಿನ್ಕಾಯಿನೂ ಹಾಕ್ತೀನಿ. ಓಕೆ. ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಓಹೋ, ಅದ್ಭುತ ಬಿಡಿ. ಪುದೀನ ಸೊಪ್ಪು. ಆಮೇಲೆ ಸ್ವಲ್ಪ ಮೇಲ್ ಹಾಕೋಣ. ಓಕೆ. ಕೊತ್ತಂಬರಿ ಸೊಪ್ಪು. ಓಕೆ. ಆಲೂಗಡ್ಡೆ. ಎಷ್ಟು? ಒಂದು 2 ಆಲೂಗಡ್ಡೆನಾ? ಚಿಕ್ಕದು ಹಾಕಿ. ಚಿಕ್ಕ ಆಲೂಗಡ್ಡೆ ಕಡಿಮೆ ಹಾಕಿ, ಜಾಸ್ತಿ ಹಾಕಿಲ್ಲ. ಓಕೆ. 1 ಬೌಲ್ ಅಕ್ಕಿಗೆ 1 ಬೌಲ್ ಅಷ್ಟು ಕೈಮಾ. ಅದ್ಭುತವಾಗಿರುತ್ತೆ. ನೀರಲ್ಲಿ ನೆನೆಸಿರೋದು. ಎಸ್ 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 ಎಸ್. 1 ಬೌಲ್ ಅಷ್ಟು ಬಾಸ್ಮತಿ ಅಕ್ಕಿ ನೆನೆಸಿರೋಂಥದ್ದು. ಓಕೆ. ಓಕೆ ಮೇಡಮ್. ಇರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ. ನೀರು ಹಾಕಲ್ವಾ? ಹಾಕ್ತೀನಿ. ಅಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದಾಗ ಚೆನ್ನಾಗಿರುತ್ತೆ ಅಂತನಾ? ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್. ಓಕೆ. ಎಸ್. ಗರಂ ಮಸಾಲ ಬೇಕಾ? ಪಲಾವ್ ಅಲ್ಲ, ಗರಂ ಮಸಾಲ ಇಲ್ದಿರ ಆಗೋದಿಲ್ಲ. ಹಾಕಿ 1 ಸ್ಪೂನ್ ಅಷ್ಟು. ಓಕೆ. ನೀರು ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. 1 ಕಪ್ ಅಕ್ಕಿ ಅಂದ್ರೆ 1:2, 2 ಕಪ್ ಅಷ್ಟು ಓಕೆ. ನೀರು. 2 ಕಪ್ ನೀರು. ಉಪ್ಪು ಹಾಕಿಲ್ಲ. ಹಾಕ್ಬಿಡಿ ಮೇಡಮ್. ಫಿನಿಶ್. ಕೀಮಾ ಬಿರಿಯಾನಿ ರೆಡಿ ಆಗುತ್ತೆ. ಎಲ್ಲ ಹಾಕಾಯ್ತಲ್ಲ? ನೀನು ಹಾಕೋದಿಲ್ವಾ? ಮಿಕ್ಸ್ ಮಾಡಿಬಿಡಿ. ಉಪ್ಪು ಹಾಕಿ. ಆಲೂಗಡ್ಡೆ ಕಾಣ್ತಾ ಇದೆ, ಕೈಮಾ ಮುಳುಗಿದೆ, ಮೇಲ್ಗಡೆ 4-5 ಮೆಣಸಿಕಾಯಿ ಕಾಯ್ತಾ ಇದೆ. ಆದ ತಕ್ಷಣ ಹೆಂಗಿರ್ಬೋದು ಲೆಕ್ಕ ಹಾಕಿ. ಕೀಮಾ ಬಿರಿಯಾನಿ ತಿನ್ನೋದೇ ಒಂದು ಮಜಾ. ಯಾಕಂದ್ರೆ ಮೂಳೆ ಗೀಳೆಲ್ಲ ಏನಿರಲ್ಲ, ಹಾಕೊಂಡು ಬಾರಿಸ್ಕೊಳ್ತಾ ಇರ್ಬೋದು. ಕ್ಲೋಸ್ ಮಾಡೋಣ. ಎಷ್ಟು ವಿಷಲ್ ಬೇಕಾಗುತ್ತೆ? ಸ್ವಲ್ಪ ಬಾಯ್ಲ್ ಬರಲಿ. ಬರುತ್ತೆ ಬಿಡಿ. ಎಷ್ಟು ವಿಷಲ್ ಬೇಕಾಗುತ್ತೆ? 2 to 3. ಓಕೆ. 2ರಿಂದ 3 ವಿಷಲ್ ಬರೋಷ್ಟೊಳಗೆ ಕೈಮಾ ಬಿರಿಯಾನಿ ರೆಡಿ ಆಗುತ್ತೆ. ಕೈಮಾ ಪಲಾವ್. ಇದು ಪಲಾವ್ ಅಲ್ಲ, ಇದು ಪಲಾವ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೈಮಾ ಪಲಾವನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು. ಯಾವ ರೀತಿ ಬಂದಿದೆಯೋ ನಮ್ಗಂತೂ ಗೊತ್ತಿಲ್ಲ. ಓಕೆ, ತೆಗೆದು ನೋಡೋಣ. ಓಹೋ, ಕುಕ್ಕರ್ ಮಾಡಿದಾಗ ಯಾವಾಗ್ಲೂ ಒಂದ್ಸತಿ ತಿರುಗಿಸ್ಕೋಬೇಕಾಗುತ್ತೆ. ಓಕೆ. ಇಲ್ಲ, ಮುದ್ದೆ ಆಗಿಲ್ಲ ರೀ ಚಿತ್ರ ಅವ್ರೆ. ಕಾಳೆಲ್ಲ ಮೇಲೆ ಬಂದಿದೆ, ಆಲೂಗಡ್ಡೆ ಕಾಣ್ತಾ ಇದೆ. ಎಲ್ರಿ ಕೈಮಾನೆ ಕಾಣ್ತಾ ಇಲ್ಲ ಸುಚಿತ್ರ? ಕಾಣ್ತಾ ಇದೆಯಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನೋಡಿ. ಕಾಣ್ತು. ಇವಾಗ ಕೈಮಾ ಬಿರಿಯಾನಿ ಪಲಾವ್. ಕೈಮಾ ಪಲಾವ್ ತಿನ್ನುವ ವಿಧಾನ. ಅದಕ್ಕೆ ಹೇಳಿದ್ದು ಕೈಮಾ ದಪ್ಪ ಇದ್ರೆ
ಸ್ವಲ್ಪ ಕಾಣುತ್ತೆ. ಓಕೆ, ಅಂದ್ರೆ ಪೂರ್ತಿಯಾಗಿ ಬೆಂದೋಗುತ್ತೆ. ಹಾಕಿ ಮೇಡಮ್, ಹಾಕಿ 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 ಹಾಕಿ. ಹೊಟ್ಟೆ ಹಸಿತಾ ಇದೆ, ಹಾಕ್ರಿ ರೀ. ಎಷ್ಟೋ ತನ್ಕನ್ರಿ ನಿಮ್ ಕತೆ. ಕೀಮಾ ಪಲಾವ್. ಥ್ಯಾಂಕ್ ಯು ಮೇಡಮ್. ಕೀಮಾ ಪಲಾವು ತುಂಬಾ ಈಸಿ, ತುಂಬಾ ಜೀರ್ಣಕ್ಕೆ ಸಹಾಯಕಾರಿಯಾದಂಥ ಮಾಂಸದ ಚಿಕ್ಕ ಚಿಕ್ಕ ತುಂಡುಗಳು. ಇದನ್ನ ಹಾಕಿ ಮಾಡಿದರೆ ಸುಚಿತ್ರ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಕೈಮಾ ಪಲಾವನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಪಲಾವ್ನ ಮಾಡ್ಕೊಳ್ಳಿ. ಕೀಮಾ ಪಲಾವ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್ ಕೈಮಾ, ಅರಿಶಿನ, ಮೊಸರು, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಕುಕ್ಕರ್ಗೆ ತುಪ್ಪ, ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು ಹಾಕಿ ಹುರಿದು ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಬಾಡಿಸಿ. ಇದಕ್ಕೆ ನೆನೆಸಿದ ಮಟನ್ ಕೈಮಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಬಟಾಣಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಪುದೀನಾ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ನೆನೆಸಿದ ಬಾಸುಮತಿ ಅಕ್ಕಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಕೀಮಾ ಪಲಾವ್ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. 1 ಆಲೂಗಡ್ಡೆ, 1 ಮೆಣಸು, 1 ಏನದು ಕೈಮಾ ಬಂತ್ರಿ. ಅಂದಲ್ಲಿ ಮಿಕ್ಸ್ ಆಗಿದೆ. ಇದೆ ಬೇಜಾನಿದೆ, ಕೈಮಾ ಕಾಣ್ತಿದೆ. ಓಕೆ, 1 ಮೊಟ್ಟೆ ಸಾಕಲ್ಲ? ನೋಡೋಣ. ಮಟನ್ ಬೆಂದಿದೆ, ಸಾಫ್ಟ್ ಆಗಿದೆ. ಮೊಸರು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ. ಖಾರ ಕಡಿಮೆ ಅನಿಸ್ತಿದೆ. ಖಾರ ಇನ್ನ ಬೇಕಿತ್ತು ನಮಗೆ. ಜಾಸ್ತಿ ಖಾರ ಇರೋಲ್ಲ. ಏನಕ್ಕೆ ಅಂದ್ರೆ ಆಲೂಗಡ್ಡೆ ಬಿದ್ದಾಗ ಸಪ್ಪೆ ಆಗುತ್ತೆ. ಇನ್ನೊಂಚೂರು ಉಪ್ಪು ಹಾಕ್ಬೋದು. ಖಾರ ಡಿಪೆಂಡ್ಸ್ ಹಾಕೋಬಹುದು. ಹಸಿಮೆಣಸಿನಕಾಯಿನೂ ಹಾಕಿರ್ತೀವಿ. ಕಲರ್ ನೋಡಿದ್ರೆ ಸಾಕು ಅನಿಸ್ತಾ ಇದೆ, ಬಟ್ ನೀವು ಖಾರ ಜಾಸ್ತಿ ತಿನ್ನೋದ್ರಿಂದ ಇನ್ನೊಂಚೂರು ಉಪ್ಪು ಹಾಕ್ಬೋದಾಗಿದೆ. ಒಳ್ಳೆ ಪಲಾವ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಹೊಸ ರುಚಿ ತೋರಿಸಿದ್ದೀರಾ. ಸ್ವಲ್ಪ ಟೇಸ್ಟ್ ಮಾಡ್ತೀರಾ? ಬೇಡವಾ? ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು. ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಮಾರ್ಕೆಟ್ಗೆ ಹೋಗಿ ಬಂದಂಗಿದೆ, ಇಷ್ಟೊಂದು ತರಕಾರಿ ಎಲ್ಲ ತಂದ್ಬಿಟ್ಟಿದ್ದೀರಾ, ಏನ್ ಮಾಡ್ತಾ ಇದೀರಾ ಇವತ್ತು? ಮಾಡೋದು ನಿಮಗೆ ಮತ್ತು ಜನರಿಗೆ ಒಳ್ಳೊಳ್ಳೆ ತೋರಿಸೋಣ ಅಂತ. ಏನ್ ಗುರುಜಿ ಇದು? ತರಕಾರಿ ಸಾಗು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಸಾಗುನ ಮಾಡ್ಕೋಬಹುದು ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ಅವರು ತೋರಿಸ್ತಾ ಇದ್ದಾರೆ. ಓಕೆ ಗುರುಜಿ, ಏನ್ ಮಾಡ್ತಾ ಇದ್ದಾರೆ ಗುರುಜಿ ನೀವು ಅಂದ್ರೆ? ನೋಡಿ, ಈ ಸಾಗುಗೆ ಬೇಕಾಗಿರೋದು ಯಾವ ತರಕಾರಿ ಇದೆಯೋ ಎಲ್ಲ ಹಾಕ್ಬೋದು. ಸಾಗು ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಬಟಾಣಿ, ಹುರುಳಿಕಾಯಿ, ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಟೊಮ್ಯಾಟೊ, ಎಲೆಕೋಸು, ನಿಂಬೆಹಣ್ಣು, ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಉಪ್ಪು. ಶುರು ಮಾಡೋಣ. ಇದನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಬೇಯಿಸ್ಕೊಂಡು ತಂದ್ಬಿಡ್ತೀನಿ. ತೋರಿಸಿ ಗುರುಜಿ. ಎಲ್ಲಾ ತರಕಾರಿನೂ ಸಣ್ಣದಾಗಿ ಹೆಚ್ಚಿ ಬೇಯಿಸ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಸ್ವಲ್ಪ ಉಪ್ಪು ಹಾಕಿ ನೀರಿಗೆ ಹಾಕಿ ಬೇಯಿಸ್ಬಿಡ್ತೀನಿ. ಓಕೆ ಗುರುಜಿ, ಏನ್ ಮಾಡೋಣ? ರೀಹೀಟ್ ಮಾಡೋಣ. ಓಕೆ ಗುರುಜಿ. ಇನ್ ದ ಮೀನ್ ಟೈಮ್ ಹೇಳಿ ಗುರುಜಿ. ಒಂದು ನಿಮಿಷ, ಇದನ್ನ ತಿರುಕೊಂಬೋಣ ಮಸಾಲೆನ. ಓಕೆ, ಮಸಾಲೆ ತಿರುಕೊಂಬೋಣ. ಹುರ್ಗಡ್ಲೆ, ತೆಂಗಿನಕಾಯಿ ತುರಿ. ಎಸ್ ಸರ್. ಹಸಿ ಮೆಣಸಿನಕಾಯಿ. ಓಕೆ ಗುರುಜಿ. ರುಚಿಗೆ ತಕ್ಕ ಉಪ್ಪು. ಓಕೆ, ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ ಗುರುಜಿ. ಸೊ ಇದು ಮಸಾಲೆನ ತಯಾರಾಗಿದೆ. ಓಕೆ ಗುರುಜಿ. ಈಗ ಇದು ಬಿಸಿ ಆಗಿದೆ. ಪೇಸ್ಟ್ ಹಾಕೋಣ.
ಬೇಯಿಸ್ಕೊಂಡಿರೋ ತರಕಾರಿಗಳೆಲ್ಲ ತರಕಾರಿಗಳು ಅಷ್ಟು ತರಕಾರಿನೂ ನಾವು ಇಲ್ಲಿ ಬೇಯಿಸ್ಕೊಂಡಿದೀವಿ. ಹೌದು. ಒಂದು ಕುಕ್ಕರಲ್ಲಿ ಕೂಗಿಸ್ಕೊಂಡಿರುವಂತದ್ದು, ವಿಷಲ್ ಹಾಕ್ಸ್ಕೊಂಡಿರುವಂತ ತರಕಾರಿಗೆ ಈಗ ಮಸಾಲ ಸಾಗು. ಹೌದು. ಎಲ್ಲರಿಗೂ ಯೋಚನೆ ಆಗ್ಬಿಟ್ಟಿದೆ, ಹೆಂಗಪ್ಪ ಗುರುಜಿ ಇವೆಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತಾ, ತಿನ್ಬೋದಾ, ಇವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಗುರುಜಿ. ನಾನು ಅವಾಗ ಹೇಳ್ತೀನಿ, ತಿನ್ಬೋದಾ ತಿನ್ಬಾರ್ದಾ ಅನ್ನೋದೆಲ್ಲ ಎರಡನೇ ಪ್ರಶ್ನೆ. ಆರೋಗ್ಯ ಬೇಕು ಅಂತೀರಾ, ಆರೋಗ್ಯ ಬೇಕು ಅಂದ್ರೆ ರುಚಿ ತಗೊಳ್ತಾ ಆರೋಗ್ಯ ಎಲ್ಲಿಂದ ಬರುತ್ತೆ ನಿಮ್ಗೆ? ನಾಟ್ ನೆಸೆಸರ್ಲಿ, ರುಚಿನೂ ಇರುತ್ತೆ. ಈಗ 1.5 ವರ್ಷಗಳಿಂದ ನಾವೆಲ್ಲರೂ ಇದನ್ನೇ ಬಳಸ್ತಾ ಇರೋದು. ಓಕೆ, ಫಸ್ಟ್ ಕ್ಲಾಸ್ ಆಗಿ ತಿಂತೀವಿ, ರುಚಿಯಾಗಿರುತ್ತೆ, ಚೆನ್ನಾಗೂ ತಿಂತೀವಿ, ಆರೋಗ್ಯನೂ ಇದೆ. ಒಳ್ಳೆ ಸಾಗು, ಏನು ವ್ಯತ್ಯಾಸ ಕಾಣ್ತಲ್ಲ ಗುರುಜಿ ನೋಡಕ್ಕೆ? ಪುರಿ ಸಾಗು, ದೋಸೆ ಸಾಗು, ಚಪಾತಿ ಸಾಗು, ಸಾಗು ತರನೇ ಕಾಣ್ತಾ ಇದೆ. ಇಲ್ಲಿ ಏನು ನಾವು ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿಲ್ಲ ಅಂತ ಏನು ಅನ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ರುಚಿಗಿಂತ ಆರೋಗ್ಯ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ಇಳಿಸೋಕೆ ಮುಂಚೆ ಹೇಳಿ ಗುರುಜಿ. ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಬೋಣ. ಆಫ್ ಕೋರ್ಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಒನ್ಸ್ ಟೇಸ್ಟ್. ಓಕೆ, ಎಷ್ಟು ಬೇಕು, ಹೇಗೆ ಬೇಕು ಅಂತ. ಬೇಕಂದ್ರೆ ಮೆಣಸಿನ್ಕಾಯಿ ಬೇಕು, ಖಾರ ಬೇಕು ಅಂದವ್ರು ಹೆಚ್ಚು ಬೇಕಾದ್ರೆ ಹಾಕೋಬಹುದು, ಧಾರಾಳ ರುಚಿಯಾಗಿ ಬರುತ್ತೆ. ಖಂಡಿತ ಹಾಕ್ಬೋದು. ಓಕೆ, ಬಟ್ ನೋಡಿ ನೋಡಕ್ಕೆ ಇವಾಗ ಇವ್ನ ತಿಂದಿಲ್ಲ ಬಿಡಿ, ಈ ನೋಡಕ್ಕೆ ಗುರುಜಿ ಏನು ಅನಿಸ್ತಾ ಇಲ್ಲ, ಇದು ವ್ಯತ್ಯಾಸನೇ ಇರೋಲ್ಲ ಅನಿಸ್ತಾ. ಎಣ್ಣೆ ಹಾಕಿಲ್ಲ, ಬೆಣ್ಣೆ ತುಪ್ಪ ಹಾಕಿಲ್ಲ ಅಂದ್ರೆ ಹೌದಾ ಅಂತ ಹೇಳಂಗೆ ಇಲ್ಲ. ಹೌದು ಗುರುಜಿ, ಹೌದು ಸಾಕು. ಆಫ್ ಮಾಡೋಣ ಗುರುಜಿ. ಆಗಿದೆ ಅನ್ಕೊಂಡಿದ್ದೀನಿ, ರೆಡಿ ಆಗಿದೆ. ಇಷ್ಟೊಂದು ತರಕಾರಿ ನೋಡಿ, ಏನೋ ವೆಜಿಟೇಬಲ್ ಬಾತ್ ಮಾಡ್ಬಿಡ್ತೀರಾ ಅನ್ಕೊಂಡೆ ಗುರುಜಿ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲ, ಅದೊಂದು ತೋರಿಸ್ಬೋಣ ಅನ್ಕೊಂಡೆ ನಾನು. ತರಕಾರಿ ಸಾಗು. ತರಕಾರಿ ಮೊದಲೇ ಬೇಯಿಸ್ಕೊಂಡಿರೋದು ನಿಮಗೆ ಬಹಳ ಅನುಕೂಲ ಆಗುತ್ತೆ ಇದು ಮಾಡ್ಬೇಕಂದ್ರೆ. ಆಮೇಲೆ ಖಾರ ರುಬ್ಬಾಕದ ಅಷ್ಟೇ, ಇಲ್ಲಿ ಎಣ್ಣೆ ಬೆಣ್ಣೆ ಪ್ರಯೋಗನೇ ಇಲ್ಲ. ಈ ತರ ಸಾಗು ಮಾಡ್ಕೊಂಡು ತಿನ್ನಕ್ಕೆ ಶುರು ಮಾಡ್ಕೊಳ್ಳಿ. ನಾವು ತೋರಿಸ್ತಾ ಇರೋದು ಆಹಾರ ಕ್ರಮಗಳನ್ನ ತೋರಿಸ್ತಾ ಇದೀವಿ, ಮಾಡುವಂತ ಪದ್ಧತಿನ ತೋರಿಸ್ತಾ ಇದೀವಿ. ಇದು ತಿಂದ್ರೆ ಏನಾಗುತ್ತೆ, ಇದು ತಿಂದ್ರೆ ಒಳ್ಳೇದಾಗುತ್ತಾ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಆಹಾರ ಪದ್ಧತಿಯಲ್ಲಿ ದಿನ ನೀವು ಮುಂದುವರೆದ್ರೆ ನಿಮಗೆ ಕಾಯಿಲೆ ಬರುವಂಥದ್ದು ಅಥವಾ ಬೇರೆ ಯಾವುದೇ ರೋಗದ ಲಕ್ಷಣಗಳು ಬರೋಕ್ ಸಾಧ್ಯನೇ ಇಲ್ಲ. ಓಕೆ, ಇದನ್ನ ಬಾಲಕೃಷ್ಣ ಗುರುಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿದೆ. ಒಳ್ಳೆ ಒಂದು ಸಾಗುವನ್ನ ಮಾಡಿದ್ದಾರೆ. ದೋಸೆಗೆ, ಚಪಾತಿಗೆ, ಪೂರಿಗೆ ಅದ್ಭುತವಾಗಿರುತ್ತೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಸಾಗು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಬೇಯಿಸಿದ ಕ್ಯಾರೆಟ್, ಬಟಾಣಿ, ಹುರುಳಿಕಾಯಿ, ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಟೊಮ್ಯಾಟೊ, ಎಲೆಕೋಸನ್ನು ಹಾಕಿ ಜೊತೆಗೆ ರುಬ್ಬಿದ ಮಸಾಲೆ ಹಾಕಿ ಕಡಿಮೆ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಸಾಗು ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡೋಣ ಗುರುಜಿ. ಟೇಸ್ಟ್ ಮಾಡಿ ನೋಡಿ. ನೆಕ್ಸ್ಟ್ ಇದಕ್ಕೆ ದೋಸೆ ಕೊಡ್ತೀನಿ. ಇದಕ್ಕೆ ದೋಸೆ ಕೊಡ್ತೀರಾ? ನಾಳೆ ತನಕ ಇಟ್ಕೊಂಡಿರ್ಬೇಕು ಗುರುಜಿ. ಆಮೇಲೆ ಫ್ರಿಜ್ ಇದೆಯಲ್ಲ, ನಿಮ್ದು ಹೊಸ ಫ್ರಿಜ್, ಹಂಗಿಟ್ಬೋಣ ಅಂತೀರಾ? ಓಕೆ, ತಾಳಿ ಗುರುಜಿ ಅಂತ. ತಾಳಿ ಗುರುಜಿ. ಗುರುಜಿ, ಎಷ್ಟೋ ಜನ್ಮಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಹಾಕರು ಇಷ್ಟೇ ಚೆನ್ನಾಗಿ ಮಾಡೋದು. ಇನ್ನೂ ಕೆಟ್ಟಾಗೆ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಇದು. ಮತ್ತೆ ಅದ್ಭುತ ಇದೆ. ಈ ಸಾಗು ಟ್ರೈ ಮಾಡ್ಬೋದ್ರಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಏನೂ ಇಲ್ಲ. ಅದ್ರ ಮೇಲೆ ಎಣ್ಣೆ ಜಿಡ್ಡು ನಿಂತಿರ್ಬೇಕು, ತುಪ್ಪ ತೇಳ್ತಾ ಇರ್ಬೇಕು, ಎಣ್ಣೆ ಕಾಣ್ತಾ ಇರ್ಬೇಕು, ಎಣ್ಣೆ ಬಿಡಬೇಕು, ಅವೆಲ್ಲ ಸೀನೇ ಇಲ್ಲ. ತುಂಬಾ ಸಖತ್ತಾಗಿದೆ. ಅದ್ಭುತ ಮಾಡಿದ್ದಾರೆ ಗುರುಜಿಯವರು. ಯಾಕಂದ್ರೆ ಗುರುಜಿ ಹೇಳಿದ್ರೆ, ಮುಳ್ಳಿ ನಾಳೆ ದೋಸೆ ಮಾಡ್ಕೊಂಡ್ ಬರ್ತೀನಿ, ಹೆಂಗೆ ಇಟ್ಕೊಂಡಿರಿ ಅಂತ ಹೇಳಿದ್ದಾರೆ. ಏನಂತೆ ಫ್ರಿಜ್ ಎಲ್ಲ ಎಷ್ಟು ದಿನ ಬೇಕು ಇಟ್ಕೊಂಡು ತಿನ್ಬೋದು ಅಂತ ಅವ್ರ ಐಡಿಯಾ. ಇಂಥ ಕಾಯಿಲೆಗೆ ಇಂಥದೇ ತಿನ್ನಿ ಅಂತ ಹೇಳೋ ಬದಲು ಈ ತರ ತಿಂತಾ ಬಂದ್ರೆ ಇರೋ ಕಾಯಿಲೆನೂ ಹೋಗುತ್ತೆ, ಯಾವ ಕಾಯಿಲೆನೂ ಬರೋದಿಲ್ಲ. ನಮ್ಮ ಐಡಿಯಾ ಕಾನ್ಸೆಪ್ಟ್ ಅದೇ. ಯಾವ ಕಾಯಿಲೆ ಯಾರಿಗೂ ಬರಬಾರ್ದು. ಇದು ಮಾತ್ರ 120% ಅದ್ಭುತವಾಗಿದೆ. ಟ್ರೈ ಮಾಡ್ಕೋಬಹುದು, ಖಂಡಿತವಾಗ್ಲೂ ಟ್ರೈ ಮಾಡಿ. ಗುರುಜಿ, ಒಂದು ಪ್ರಶ್ನೆ ಬರೀದೆ ನಿಮ್ಗೆ. ಒಬ್ರು ತುಂಬಾ ದೂರದಿಂದ ಫೋನ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಓಕೆ, ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ, ನಮ್ಗೆ ಯಾರು ಕಾಲ್ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಹಲೋ ಸರ್, ನಮಸ್ಕಾರ ಸರ್. ತಮ್ಮ ಹೆಸರು, ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಗೌರಿ ಅಂತ ಸರ್. ಗೌರಿ ಅವರೇ, ಬಾಲಕೃಷ್ಣ ಗುರುಜಿ ಅವರು ಇಲ್ಲಿದ್ದಾರೆ, ಏನೋ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀರಾ. ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ಗೌರಿ ಅವರೇ? ನಾವು ಬಸಂಗುಡಿ ಏರಿಯಾಯಿಂದ ಸರ್. ಓಕೆ, ಮಾತಾಡಿ ಮಾತಾಡಿ. ಗುರುಜಿ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ ಪಾದಗಳಿಗೆ ನಮಸ್ಕಾರ. ಒಳ್ಳೆ ತಾಯಿ, ಹೇಳಮ್ಮ, ಏನ್ ತೊಂದ್ರಮ್ಮ? ನಮ್ ಮಗು 5 ವರ್ಷದ ಮಗು.
ಗಂಡ್ ಮಗು ತಲೆಯಲ್ಲಿ ನೀರಿದೆ ಅಂತ ಹೇಳ್ತಾ ಇದಾರೆ. MRI ಸ್ಕ್ಯಾನಿಂಗು, ಸಿಟಿ ಸ್ಕ್ಯಾನಿಂಗು ನಿಮಾನ್ಸಲ್ಲೆಲ್ಲ ಮಾಡ್ಸಿದೀವಿ. ಅದು ಬ್ಲಾಕ್ ಆಗಿದೆ ಅಂತ ಹೇಳ್ತಾವ್ರೆ. ಆಪರೇಷನ್ ಬೇಡ ಅಂತ ಹೇಳಿದ್ದಾರೆ. ತುಂಬಾ ಆಕ್ಟಿವ್ ಆಗಿದ್ದಾನೆ, ಇವಾಗ ಆಪರೇಷನ್ ಬೇಡ ಅಂತ ಹೇಳಿದ್ದಾರೆ. ಫಸ್ಟ್ ಮಾಡಿಸ್ಬೇಕು ಅಂದ್ರು, ಮತ್ತೆ ಬೇಡ ಅಂದ್ರು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ತೋರಿಸ್ತಾ ಇಲ್ಲ. 1-2 ತಿಂಗಳು ಹೋಮಿಯೋಪತಿ ಕೊಡ್ಸಿದ್ವಿ, ಮತ್ತೆ ಇವಾಗ 4 ತಿಂಗಳಿಂದ ಆಕ್ಯುಪಂಚರ್ ಅಂತ ಕೊಡಿಸ್ತಾ ಇದೀವಿ. ಮೊದಲು ಚೆನ್ನಾಗಿ ನಡೀತಾ ಇದ್ದ, ಅಂದ್ರೆ ಗ್ರಿಪ್ ಹಿಡ್ಕೋಬೇಕು. ನಾವ್ ಯಾರನ್ನ ಹಿಡ್ಕೊಂಡ್ರೆ ಇಲ್ಲ ಗೋಡೆ ಹಿಡ್ಕೊಂಡು ನಡೀತಾನೆ, ಇಲ್ಲದೆ ಇದ್ರೆ ನಡಿಯಕ್ ಆಗೋದಿಲ್ಲ. ಇವಾಗ ಇನ್ನೂ ಸ್ವಲ್ಪ ತುಂಬಾ ವೀಕ್ ಆಗಿದ್ದಾನೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಇದಕ್ಕೆ ಆ ಹುಡುಗ 5 ವರ್ಷದ ಹುಡುಗ ಅಂತ ಹೇಳಿದ್ರಿ. ಹೌದು ಸರ್. ಸೊ ನಿಮ್ಮ ಮಗ, ತಂದೆ ತಾಯಿ, ನೀವು ಮತ್ತು ನಿಮ್ಮ ಯಜಮಾನರು 3 ಜನ 3 ಭಾಗದ ರೇಖಿ 2 ಭಾಗದ ಹಿಪ್ನಾಸಿಸ್ ಅಂತ ಕಲಿಬೇಕು. ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಆ ಬ್ಲಾಕೇಜ್ನ ರಿಮೂವ್ ಮಾಡೋದು, ಮೆದುಳಿನಲ್ಲಿ ಯಾವ ಥರ ಬ್ಲಾಕ್ ಆಗಿದೆಯೋ ಅದನ್ನ ಹೇಗೆ ತೆಗಿಬೇಕು. ಅಂದರೆ ಫಿಸಿಕಲ್ ಆಗಲ್ಲ, ಚಾಕು ಕತ್ರಿ ತೊಗೊಂಡು ತೆಗಿಯೋದಲ್ಲ, ಮಾನಸಿಕವಾಗಿ ನೀವು ಕೆಲಸ ಮಾಡಿ ಅದು ಫಿಸಿಕಲ್ ಪ್ಲೇನಲ್ಲಿ ಹೆಂಗೆ ಕೆಲಸ ಮಾಡುತ್ತೆ, ನೀವು ಹೆಂಗೆ ಅದನ್ನ ಸರಿ ಮಾಡೋದು, ಆಮೇಲೆ ಎನರ್ಜಿ ಫಿಲ್ ಮಾಡೋದು ಹೆಂಗೆ, ಆ ಜಾಗದಲ್ಲಿ ಹಿಂದಿನ ಜನ್ಮಕ್ಕೆ ಹೆಂಗೆ ಸಂಬಂಧಪಟ್ಟಿದೆ ನೋಡ್ಬಿಟ್ಟು ಅದು ಸರಿ ಮಾಡೋದು ಹೇಗೆ, ಇದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಆ 3.5 ದಿವಸದ ಕ್ಲಾಸ್ನ ಕಲ್ತ್ಕೊಂಡು 2 ತಿಂಗಳು ಅಭ್ಯಾಸ ಮಾಡಿ. ಸರಿ ಹೋಗ್ಬಿಟ್ರೆ ಸಂತೋಷ, ಕಂಟಿನ್ಯೂ ಮಾಡಿ. ಸರಿ ಹೋಗ್ದಿದ್ರೆ ಕರ್ಕೊಂಬನ್ನಿ, ನಾನು ಮಾಡ್ಕೊಡ್ತೀನಿ, ಸರಿ ಹೋಗುತ್ತೆ. ಒಂದ್ ನಿಮಿಷ ನೀವು ಇವಾಗ ಏನೇನ್ ಪ್ರಯತ್ನಗಳು ಮಾಡ್ತಾ ಇದೀರೋ ಎಲ್ಲ ಮಾಡಿ, ಯಾವುದನ್ನು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆ ಇದನ್ನು ಆಡ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಗೌರಿ ಅವರು ಫೋನ್ ಮಾಡಿದ್ರು. ಮಗನಿಗೆ 5 ವರ್ಷದ ಮಗನಿರ್ತಕ್ಕಂಥ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೆಲವು ಸರಿ ಪ್ರಶ್ನೆಗಳು ಎಲ್ಲಿಂದ ಬರುತ್ತೋ ಅಥವಾ ನಾವು ಆ ಪ್ರಶ್ನೆಗಳು ಒಂದನ್ನು ಬೇರೆಯವರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ, ಹಿಂಗೆಲ್ಲ ಇರುತ್ತಾ ಅಂತ. ಆಪರೇಷನ್ ಮಾಡಿ ಅಂತಾರೆ, ಬೇಡ ಅಂತಾರೆ, ಮಗು ಸ್ವಾಧೀನ ಹೊಟ್ಟೋಗುತ್ತೆ, ಎಲ್ಲ ಒಂಥರ. ನೋಡಿ, ಇದೆಲ್ಲದಕ್ಕೂ ಬಲವಾದ ಕಾರಣ ಹಿಂದಿನ ಜನ್ಮ ಇರುತ್ತೆ. ಜನರಲಿ ಬಲವಾದ ಕಾರಣ ಇರುತ್ತೆ. ಹಾಗಾಗಿ ಅದನ್ನ ಸರಿ ಮಾಡಿದಾಗ ಜನರಲಿ ಇಲ್ಲಿ ಸರಿ ಹೋಗುತ್ತೆ. ಮತ್ತೊಂದು, ಈ ಜನ್ಮದ ಕಾರಣದಿಂದ ಏನಾದ್ರು ತೊಂದರೆ ಬಂದಿದ್ರು ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಒಳ್ಳೆ ಹೀಲಿಂಗ್ ಮಾಡ್ಬೋದು. ಎಲ್ಲರೂ ಅನ್ಕೊಂತಾರೆ ಎಲ್ಲದಕ್ಕೂ ಚಾಕು ಬೇಕು, ಕತ್ರಿ ಬೇಕು, ಅದು ಬೇಕು, ಇದು ಬೇಕು, ಸರ್ಜರಿ ಬೇಕು. ಹೈಟೆಕ್ ಹಾಸ್ಪಿಟಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ಕೊಂಡ್ರೆ ಗುಣ ಆಗೋದು, ಈ ಥರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ. ಎಮರ್ಜೆನ್ಸಿ ಕೇಸ್ಗೆ ಬೇಕೇ ಬೇಕು. ಬಟ್ ಟೈಮ್ ಇದ್ದ ಪಕ್ಷದಲ್ಲಿ ಮೆಡಿಕಲ್ ಸೈನ್ಸಿನ ಜೊತೆ ಈ ರೀತಿಯ ಪರ್ಯಾಯ ಚಿಕಿತ್ಸೆಗಳು ಅಂತ ಏನು ಕರೀತಾರೋ ಅಥವಾ ಔಷಧರಹಿತ ಚಿಕಿತ್ಸಾ ವಿಧಾನಗಳನ್ನು ಬಳಸ್ಕೊಂಡು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ. ಪ್ರಯೋಗ ಮಾಡಿ ನೋಡ್ಲಿ, ಒಳ್ಳೆದಾಗಿ. ಥ್ಯಾಂಕ್ ಯು ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಳ್ಳೆ ಸಾಗು ಜೊತೆಗೆ ಒಳ್ಳೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಒಂದು ಸ್ಕೂಲ್ ಹುಡುಗಿ ಬಂದಿದ್ದಾಳೆ. ನೋಡೋಣ ಅಡುಗೆ ಹೆಂಗೆ ಮಾಡ್ತಾಳೆ ಹುಡುಗಿ ಅಂತ. ಬಾಪುಟ, ಏನೇನು ಹೆಸರು? ತಮ್ಶಿ. ಎಷ್ಟನೇ ಕ್ಲಾಸು? ನಾನೀಗ ಸೆಕೆಂಡ್ ಇಯರ್. ಸೆಕೆಂಡ್ ಸ್ಟ್ಯಾಂಡರ್ಡಾ? ಸೆಕೆಂಡ್ PUC. ಸೆಕೆಂಡ್ PUC ನಾ? ನಿಜ ಹೇಳ್ರಿ. ಸೆಕೆಂಡ್ PUC. ಹೌದಾ? ಎಲ್ಲಿದೆ? ನಿಮ್ಮ ಹೆಸರೇನು? ರಂಶಿಯಾ. ಓಕೆ, ಯಾವ ಕಾಲೇಜ್ಗೆ ಹೋಗ್ತೀರಾ? ಜೈನ್ ಕಾಲೇಜ್. ವೆರಿ ಗುಡ್. ಸೆಕೆಂಡ್ PUC ನಾ? ನಾನೇನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇತ್ತು ಅವ್ರು ಮಂಜುಳಾ ಅವರು, ಅದಕ್ಕೆ ನಾನು ಹಂಗೆ ಅನ್ಕೊಂಡೆ. ಮತ್ತೆ ಅಡುಗೆ ಎಲ್ಲ ಮಾಡ್ತೀರಾ? ಏನ್ ಮಾಡ್ತೀರಾ? ಈಗ ಪ್ರಾನ್ಸ್ ಚಿಲ್ಲಿ ಮಾಡ್ತೀನಿ. ಪ್ರಾನ್ಸ್ ಚಿಲ್ಲಿ. ಓಕೆ, ಪ್ರಾನ್ಸ್ ಚಿಲ್ಲಿ ಮಾಡಕ್ಕೆ ಏನೇನು ತಂದಿರಾ ರಂಶಿಯಾ? ಪ್ರಾನ್ಸ್ ಚಿಲ್ಲಿ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಕಾರ್ನ್ಫ್ಲೋರ್, ಮೊಟ್ಟೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ಏನು ಕೊಡ್ಲಿ ನಿಮಗೆ? ಒಂದು ಬೌಲ್ ಕೊಡಿ. ಫಸ್ಟ್ ಪ್ರಾನ್ಸ್ ಹಾಕ್ಬೇಕು. ಎಷ್ಟು ಜೋರಾಗಿ? ಪ್ರಾನ್ಸ್ ಹಾಕ್ಬೇಕು ಫಸ್ಟ್. ರಾಮ್ಶಿಯಾ, ಯಾವ ಊರವ್ರಿ ನೀವು? ಹೆಸರು ಬೇರೆ ತರ ಇದೀರಿ. ನಂಗಂದ್ರೆ ರಾಮ್ಶಿಯಾ ಅಂದ್ರೆ ಏನು? ಗಿಫ್ಟ್ ಅಂತನಾ? ಓಕೆ, ನಿಮ್ಮ ಅಪ್ಪ ಅಮ್ಮನ ಗಿಫ್ಟ್ ರಾಮ್ಶಿಯಾ. ಓಕೆ, ಎಲ್ಲಿದೆ ಮನೆ? ನಾನು ಇಲ್ಲಿ ಬೊಮ್ಮಸಂದ್ರ ಅಲ್ಲಿರೋದು. ನಾವು ಕೊಡಗಿನವರಾ? ಓಕೆ ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಎಸ್ ಮೇಡಮ್. ಟರ್ಮರಿಕ್ ಪೌಡರ್. ಓಕೆ, ಟರ್ಮರಿಕ್ ಪೌಡರ್. ಚಿಲ್ಲಿ ಪೌಡರ್. ಓಕೆ. ಗರಂ ಮಸಾಲ. ಓಕೆ. ಕಾರ್ನ್ ಫ್ಲೋರ್. ಓಕೆ. ಎಗ್ ವೈಟ್. ಸ್ಲೋ ರಾಮ್ಶಿಯಾ, ನೋ ಅರ್ಜೆಂಟ್. ಎಗ್ ವೈಟ್. ಓಕೆ. ಪೆಪ್ಪರ್ ಪೌಡರ್. ಓಕೆ. ಎಲ್ಲಿ ಕೊಡಗಿನಲ್ಲಿ ನಿಮ್ಮ ಮನೆ? ಕುಶಾಲನಗರ. ಓಕೆ. ಈಗ ಮ್ಯಾರಿನೇಟ್. ಎಣ್ಣೆಯಲ್ಲಿ ಕರಿಬೇಕಾ ಅಥವಾ ಎಣ್ಣೆಲಿ? ಮತ್ತೆ ಎಣ್ಣೆ ಇಟ್ಕೋಬೇಕಲ್ವಾ ನಾವು?
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಇವಾಗ ಇದು ಎಣ್ಣೆ ಕಾಯಬೇಕು, ಅದಾಗ ಇನ್ನೇನ್ ಮಾಡ್ಕೋಬೇಕು? ಇಷ್ಟೇನಾ? ಈಗ ಪ್ಯಾನ್ ಇಟ್ಕೊಳ್ಳೋಣ. ಏನ್ ಮಾಡ್ಬೇಕು ಪ್ಯಾನ್ ಅಲ್ಲಿ ಇದು ಆನಿಯನ್ ಎಲ್ಲ ಫ್ರೈ ಮಾಡಬೇಕು. ಓಕೆ, ಮಾಡೋಣ ಫ್ರೈನ. ಎಣ್ಣೆ ಹಾಕಿ ಎಣ್ಣೆ ಹಾಕೋಬೇಕಾ? ಫಸ್ಟ್ ಗಾರ್ಲಿಕ್. ಓಕೆ, ಟೆನ್ಷನ್ ಎಲ್ಲ ಏನು ತಗೋಬೇಡ. ಅಡುಗೆ ಮಾಡಿದ್ಯಾ ಯಾವ ತರ ಮನೇಲಿ? ಮನೇಲಿ ಮಾಡ್ತೀನಿ. ಸುಳ್ಳು ಮಾಡ್ತೀನಿ. ನಿಮ್ ಡ್ಯಾಡಿ ಕೇಳ? ಏನ್ ಡ್ಯಾಡಿ ಹೆಸರೇನು? ಯೂಸುಫ್. ಯೂಸಫ್, ಏನ್ರಿ ನಿಮ್ಮ ಮಗಳು ಅಡುಗೆ ಮಾಡ್ತಾಳ? ಇಲ್ಲ ತಾನೇ? ಇಲ್ಲ ಈಗೀಗ ಮಾಡ್ತಾರಲ್ಲ? ಓಕೆ ಸರ್, ನೋ ಪ್ರಾಬ್ಲಮ್. ಎಷ್ಟು ಜನ ಮಕ್ಕಳು ನಿಮ್ಮ ಡ್ಯಾಡಿಗೆ? ನಮ್ಮ ಅಕ್ಕ, ನಾನು. ಅಕ್ಕ ಏನ್ ಮಾಡ್ತಾರೆ? ಈಗ ಡಿಗ್ರಿ ಫಸ್ಟ್ ಇಯರ್ ಆಯ್ತು. ಯಾವ ಕಾಲೇಜ್ ಹೋಗ್ತಾರೆ ಅವರು? ಅಲಯನ್ಸ್. ಎಲ್ಲಿದೆ? BTM ಲೇಔಟ್. ಓಕೆ, ನೀನ್ ಮಾತ್ರ ಜೈನ್ ಕಾಲೇಜಾ? ಇಲ್ಲಿ ಜಯನಗರ್. ಜಯನಗರ್. ಓಕೆ, ನೆಕ್ಸ್ಟ್ ಈರುಳ್ಳಿ. ಎಸ್, ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡೋದು? ಟಿವಿ. ಆಮೇಲೆ ಮತ್ತೆ ಬುಕ್ಸ್ ಓದ್ತೀನಿ. ಓಕೆ, ಆಮೇಲೆ ಅಷ್ಟೇ. ನನ್ನ ಪ್ಯಾಷನ್ ಕುಕಿಂಗ್. ಕುಕಿಂಗಾ? ಮತ್ತೆ ನಾನು ಜರ್ನಲಿಸ್ಟ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ಮತ್ತೆ ಏನು ತೊಗೊಂಡು ಸೆಕೆಂಡ್ PUC ಆದ್ಮೇಲೆ ಏನು ತಗೊಳ್ತೀಯಾ? ಅದಾದ್ಮೇಲೆ BCom ಮಾಡ್ಬಿಟ್ಟು ಜರ್ನಲಿಸಮ್ ಕೋರ್ಸ್ ಮಾಡ್ತೀನಿ. ಮಾಸ್ ಕಮ್ಯುನಿಕೇಶನ್ ಮಾಡಬೇಕು, ಆಮೇಲೆ ಜರ್ನಲಿಸಮ್ ಕೋರ್ಸ್ ಮಾಡಿದ್ರೆ ನೀನು ಮಾಡ್ತಾ ಇರೋದಕ್ಕೆ ಚೆನ್ನಾಗಿರುತ್ತೆ. ನೀನು BCom ಓದ್ಬಿಟ್ಟು ತಿರ್ಗಾ ಜರ್ನಲಿಸಮ್ ಏನು ಓದ್ತೀಯಾ? ಇಲ್ಲ, BCom ಜೊತೆನೇ. BCom ಜೊತೆನೇ ಓದ್ತೀಯಾ? ವೆರಿ ಗುಡ್. ಹಂಗಂದ್ರೆ ಓದ್ಬೋದು, ಜೊತೆಗೆ ಓದಂಗಿದ್ರೆ ಓದ್ಬೋದು. ಓಕೆ, ಫ್ರೈ ಆಗಿದೆ. ಚಿಲ್ಲಿ. ಓಕೆ ಮೇಡಮ್, ಆಮೇಲೆ ಕ್ಯಾಪ್ಸಿಕಮ್. ಓಕೆ, ಚಿಲ್ಲಿ, ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಲಿ. ಮತ್ತೆ ಮನೇಲಿ ಯಾರು ಇದ್ದೀರಾ? ನಾನು, ಅಮ್ಮ, ಅಕ್ಕ, ಅಪ್ಪ, ಕಸಿನ್ ಇದ್ದಾರೆ. ಹೌದಾ? ಓಕೆ, ಅಮ್ಮ ಏನು ಮಾಡ್ತಾರೆ? ಮನೇಲಿ ಇರ್ತಾರಾ? ಹೌಸ್ ವೈಫ್. ಅಡುಗೆ ಚೆನ್ನಾಗಿ ಮಾಡ್ತಾರ ಅಮ್ಮ? ಚೆನ್ನಾಗಿ. ಏನು ಅಮ್ಮ ಮಾಡೋದೇನು ಇಷ್ಟ? ಬಿರಿಯಾನಿ ಇಷ್ಟ. ವೆರಿ ಗುಡ್. ನಿಧಾನಕ್ಕೆ ಬಿಡಿ, ಸ್ಲೋ. ಎಸ್, ಬಿಡಿ ಬಿಡಿ. ಚೆನ್ನಾಗಿ ಫ್ರೈ ಆಗಿದೆ. ಇದು ಸಾಕು ಅನಿಸುತ್ತೆ. ಇನ್ನೇನು ಹಾಕೋಬೇಕು? ಸಾಸ್ ಹಾಕಬೇಕು. ಹಾಕ್ಬಿಡಿ. ಫುಲ್ ಫ್ರೈ ಆಗಿದೆ ನೋಡಿ. ಚಿಲ್ಲಿ ಸಾಸ್. ಓಕೆ, ಆಮೇಲೆ ಟೊಮೆಟೊ ಸಾಸ್. ಓಕೆ, ಸೋಯಾ ಸಾಸ್. ಓಹೋ, ಚಿಲ್ಲಿ ಪೌಡರ್ ಹಾಕಬೇಕು. ಓಕೆ, ಸ್ವಲ್ಪ ನೀರು. ನೀರು ಬೇಕಾ? ಸಾಕಾ? ಒಂದು ಪ್ಲೇಟ್ ಇದಕ್ಕೆ ಹಾಕ್ಬಿಡ್ತೀರಾ ಡೈರೆಕ್ಟಾಗಿ? ಹಾಕ್ತೀನಿ. ಇದಕ್ಕೆ ಹಾಕ್ಬಿಡಿ. ಪ್ಲೇಟ್ ಏನಕ್ಕೆ ತಿರ್ಗಾ? ಕೆಲಸವಿಲ್ಲ, ಹಾಕಿ. ಎಸ್, ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಬೇಕು, ಅದು ಗ್ರೇವಿ ಬರೋಕ್ಕೆ. ಕಾರ್ನ್ಫ್ಲೋರ್ಗೇನು? ನೀರಾ? ಸಾಕು, ಅಷ್ಟೇನೆ? ಸಾಕು, ಸ್ವಲ್ಪ. ಓಕೆ, ಉಪ್ಪು ಹಾಕಬೇಕು. ಉಪ್ಪು ಹಾಕಿಲ್ಲಲ್ಲ ನಾವು ಅವಾಗಿಂದ? ಹಾಕಿ. ಇವಾಗ ಕೊರಿಯಂಡರ್ ಹಾಕಿ. ಕೊತ್ತಂಬರಿಗೆ ಸೊಪ್ಪು ಹಾಕ್ಬಿಡಿ. ಮತ್ತೆ ಅಷ್ಟೇನಾ? ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಹಾಕ್ಬಿಡಿ. ಇನ್ನೇನಿಗೆ ಜ್ಞಾಪಿಸ್ಕೊಂಡು ಹಾಕ್ಬಿಡಿ. ಇನ್ಯಾರು ಕೇಳ್ಬೇಕು? ನಿಮ್ಮ ಅಮ್ಮನ ಕೇಳ್ಬೇಕಾ? ಅಮ್ಮನ ಹೆಸರೇನು? ರಹಮತ್. ರಹಮತ್ಗೆ ಫೋನ್ ಮಾಡಿ ಕೇಳ್ಬಿಡಿ. ಅಮ್ಮ ಇನ್ನೇನಾರ ಮರ್ತ್ಬಿಟ್ಟಿದ್ದೀನಾ, ಎಲ್ಲ ಹಾಕಿದ್ದೀನಾ ಅಂತ ಕೇಳ್ಬಿಡಿ. ನೋ ಪ್ರಾಬ್ಲಮ್. ಫೋನ್ ಕೊಡ್ಲಾ? ಬೇಡ. ಆಯ್ತಾ? ನಿಂಬೆಹಣ್ಣಿನ ರಸ ಹಾಕಾಯ್ತು. ಹಾಫ್ ಮಾಡೋಣ? ಆಯ್ತು. ಫೈನಲ್ ಆಗಿ ಮುಗೀತಲ್ಲ? ಫುಲ್ ರಿಲೀಫ್. ಒಂದು ಎಕ್ಸಾಮ್ ಆದಂಗೆ ಆಯ್ತು. ಈಗ ಸರ್ವ್ ಮಾಡ್ತೀನಿ. ಓಕೆ, ಇದನ್ನ ಯಾವ್ದ್ರ ಜೊತೆ ತಿನ್ನೋದು? ಇದು ಸ್ಟಾರ್ಟರ್ ತರ. ಹಂಗೆ ತಿನ್ಬೋದು? ಹಂಗೆ ತಿನ್ಬೋದು. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಅಮ್ಮನ ಫುಲ್ ಖುಷಿ ಆಗ್ಬಿಟ್ಟಿರ್ತಲ್ಲ ಇವತ್ತು? ನಾನೇ ಇಷ್ಟು ವರ್ಷದಿಂದ ಬಿರಿಯಾನಿಗೆ ಮಾಡ್ತಾ ಇದ್ದೀನಿ, ನಾನೇ ಟಿವಿಗೆ ಬಂದಿಲ್ಲ.
ನನ್ನ ಮಗಳು ಭೇಟಿಗೆ ಬಂದ್ಬಿಟ್ಟು ಟಿವಿಲಿ ಅಂತ ಫುಲ್ ಖುಷಿನಾ ಅಮ್ಮ? ಹಾ ಅಂಕಲ್, ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಕಸಿನ್ಸ್ಗೆಲ್ಲ ನೀವು ಅಂದ್ರೆ ತುಂಬಾ ಇಷ್ಟ. ಹೌದಾ? ವೆರಿ ಗುಡ್. ಪ್ರಾನ್ಸ್ ಚಿಲ್ಲಿ ರೆಡಿ ಅಂತ. ಓಕೆ, ಅಂತೂ ಮಾಡಿ ಮುಗಿಸ್ಬಿಟ್ಟು ಹೊರಟೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ರಮ್ಶಿಯಾ ಬಂದಿರೋದಿಲ್ಲಿ. ಹಿಂಗ್ ಹಾಕಿ ಕೊಟ್ಟು ಓಡೋಗ್ಬಿಡ್ಬೇಕು ಅಂತ ನಾ ಬಿಡಲ್ಲ. ಓಕೆ, ಅದ್ಭುತವಾಗಿ ಮಾಡಿದ್ದಾರೆ. ಇದು ಪ್ರಾನ್ ಚಿಲ್ಲಿ, ಇದು ತುಂಬಾ ಅದ್ಭುತವಾಗಿ ಮಾಡಿರೋದು, ಜೊತೆಗೆ ನೀಟಾಗಿ ಮಾಡಿರೋದು, ಬೇಗ ಮಾಡಿರೋದು. ಇನ್ನು ಸೆಕೆಂಡ್ PUC ಕಲಿತಾ ಇರೋದು, ಅಡಿಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋದು. ಥ್ಯಾಂಕ್ ಯು. ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀನಿ. ಪ್ರಾನ್ಸ್ ಚಿಲ್ಲಿ ಮಾಡುವ ವಿಧಾನ: ಒಂದು ಬೌಲ್ಗೆ ಪ್ರಾನ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾರ್ನ್ಫ್ಲೋರ್, ಮೊಟ್ಟೆಯ ಬಿಳಿ ಭಾಗ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಕಲಸಿ 10 ನಿಮಿಷ ನೆನೆಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿದು ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಹಾಕಿ ಬಾಡಿಸಿ. ಜೊತೆಗೆ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಅಚ್ಚ ಖಾರದ ಪುಡಿ, ನೀರು ಹಾಕಿ ಮಿಕ್ಸ್ ಮಾಡಿ ಕರಿದ ಪ್ರಾನ್ಸ್, ನೀರಲ್ಲಿ ಕಲಸಿದ ಕಾರ್ನ್ಫ್ಲೋರ್, ಉಪ್ಪು, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಪ್ರಾನ್ಸ್ ಚಿಲ್ಲಿ ರೆಡಿ ಟು ಈಟ್. ಓಕೆ ರಾಮ್ಶಿಯಾ, ಹಾ ಸರ್. ಚಿಲ್ಲಿ ಪ್ರಾನ್ಸ್ ಚಿಲ್ಲಿ. ಪ್ರಾನ್ಸ್ ಚಿಲ್ಲಿ ಏನ್ ಬೇಕಾದ್ರೆ ಕರಿಬೋದು. ಹಾ. ಟೇಸ್ಟ್ ಮಾಡಿ ನೋಡ್ಲಾ? ಹಾ. ಯಾವುದೋ ಒಂದು ಸಾಸು ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ, ಬಟ್ ಓಕೆ, ನೋ ಪ್ರಾಬ್ಲಮ್. ದೊಡ್ಡ ಪ್ರಾನ್ ಹಾಕಿದ್ರೆ ಸ್ವಲ್ಪ ಇನ್ನ ಸಣ್ಣದು ಹಾಕಿದ್ರು ಚೆನ್ನಾಗಿರುತ್ತೆ. ಟೈಗರ್ ಪ್ರಾನ್ ಚೆನ್ನಾಗಿರುತ್ತೆ ಸರ್. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾ? ಹಾ ಸರ್. ಫಸ್ಟ್ ಕ್ಲಾಸ್ ಇದೆ. ಟೈಗರ್ ಪ್ರಾನ್ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಕೂಡ, ಯಾಕಂದ್ರೆ ಈ ಒಂದು ಪ್ಲೇಟ್ ತೊಗೋಬೇಕು ಅಂದ್ರೆ ಹೋಟೆಲಲ್ಲಿ ಸಾಮಾನ್ಯ ಇರೋ ಹೋಟ್ಲಿಗೆ ಹೋಯ್ತು ಅಂದ್ರೆ 400 ರೂಪಾಯಿ ಹೇಳ್ತಾರೆ. 400 ರೂಪಾಯಿ ಕೊಟ್ಟು ತಂದ್ರೆ ಮಲ್ಲಿರೋಲ್ಲ ತಿನ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಾಳಿ ಎಲ್ಲಿಗೆ ಹೋಗ್ತೀರಾ? ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಅದ್ಭುತವಾಗಿರುವಂಥ ಬಹುಮಾನ ನಿಮ್ಗೆ ಕೊಡ್ತಾ ಇದ್ದಾರೆ. ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಇವರು ನಿಮ್ಮ ಮಡಿಕೇರಿಯವರೇ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೇ ಇವ್ರ ಶೋರೂಮ್ ಇದೆ ಮುಳಿಯಾ ಜ್ಯುವೆಲರ್ಸು. ಏನು ಬೇಕಾದ್ರೂ ತೊಗೊಂಬರ್ಬೋದು ನಿಮ್ಮ ಅಪ್ಪನ ಕರ್ಕೊಂಡೋಗಿ. ಓಕೆ, ಜೊತೆಗೆ ಯೂನಿಬಿಕ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿಂತೀರಾ? ಓಕೆ, ಬೇಲ್ಪುರಿ ತಿನ್ಬೋದು. ತಿನ್ನಕ್ಕಾಗಿಲ್ಲ ಅಂದ್ರೆ ಮಲ್ಲೆ ಇಟ್ಕೊಂಡು ಬೇಲ್ಬಾರ್ನ ತಿನ್ಬೋದು. ಮಯ್ಯಾಸ್ ಅವರ ಬೇಲ್ಬಾರ್ ನಿಮ್ಗೋಸ್ಕರ. ವೆಜ್ ಬೇಕಾ ನಾನ್ ವೆಜ್ ಬೇಕಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾನ್ ವೆಜ್ ಪುಸ್ತಕವನ್ನ ಕೊಡ್ತಾ ಇದೀವಿ. 50 ದಿನಗಳಲ್ಲಿ 50,000 ಕಾಪಿಗಳು ಅಡಿಗೆ ಪುಸ್ತಕ ಸೇಲ್ ಆದಂತ ಒಂದು ರೆಕಾರ್ಡು ಒಗ್ಗರಣೆ ಡಬ್ಬಿದು ನಿಮ್ಗೋಸ್ಕರ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದೀವಿ. ಪ್ರಕಾಶ್ ಅವ್ರನ್ನ ಕರೆಸ್ಬೇಕು ಅಂತ ಕಾಯ್ತಾ ಇದೀವಿ. ಪ್ರಕಾಶ್ ಅವ್ರು ಬರ್ತಾ ಇದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಸರ್, ಒಂದು ಸ್ನಾಕ್ಸ್ ಒಂದು ಮಾಡ್ತೀನಿ. ಪಾಲಕ್ ಚಿಕನ್ ಪೆಪ್ಪರ್ ಫ್ರೈ. ಓಹೋ, ಚಿಕನ್ದು ಸ್ನ್ಯಾಕಾ? ಪಾಲಕ್ ಚಿಕನ್ ಪೆಪ್ಪರ್ ಫ್ರೈ. ದೊಡ್ಡೇ ಆಯ್ತಲ್ಲ ಸ್ವಲ್ಪ ಹೆಸರು. ಹೌದು ಸರ್. ಓಕೆ, ಪಾಲಕ್ ಚಿಕನ್ ಪೆಪ್ಪರ್ ಫ್ರೈ ಮಾಡಕ್ ಏನೇನ್ ತಂದಿದ್ದೀರಾ ಹೇಳಿ? ಪಾಲಕ್ ಚಿಕನ್ ಪೆಪ್ಪರ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನಿಂಬೆ ಹಣ್ಣು, ಉಪ್ಪು, ಎಣ್ಣೆ. ಇಷ್ಟಿರೋ ಸಾಕ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಪ್ಯಾನ್ ಕೊಡಿ ಸರ್. ಮಿಕ್ಸಿಂಗ್ ಫ್ರೈ ಮಾಡಕ್ಕ? ಫ್ರೈ ಮಾಡಿ ಇದ್ರೊಳಗೆ ಮಾಡ್ಕೊಂಡ್ಬಿಡ್ತೀರಲ್ಲ? ಮತ್ತೆ ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ ಸರ್. ಏನೇನ್ ಮಾಡ್ಕೊಡ್ತಾ ಇದೀರಾ ಜನಕ್ಕೆ? ಎಲ್ಲ ಮಾಡ್ತೀವಿ. ವೆಜ್, ನಾನ್ ವೆಜ್, ಸ್ನಾಕ್ಸ್, ಚಾಟ್ಸ್. ಓಕೆ, ಸ್ವೀಟ್ಸು, ಕ್ಯಾಟ್ರಿಂಗ್ಸ್ ಮಾಡ್ತಾ ಇದೀನಿ ಈಗ. ಕ್ಯಾಟ್ರಿಂಗ್ ಶುರು ಮಾಡಿದ್ದೀರಾ? ಮಾಡಿದೀನಿ ಈಗ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಜಾಸ್ತಿ ಮಾಡ್ಕೊಡ್ತಾರ ಜನಕ್ಕೆಲ್ಲ? ಏನ್ ನೀವು ನನ್ನ ಹತ್ರ ಜಾಸ್ತಿ ಅಂದ್ರೆ ಸ್ವೀಟ್ಸ್ ಮತ್ತೆ ವೆಜ್. ಏನ್ ಸ್ವೀಟ್ಸ್ ಅಲ್ಲಿ ಏನಾಗುತ್ತೆ ಜಾಸ್ತಿ? ಸ್ವೀಟ್ಸ್ ಅಂದ್ರೆ ಲಾಡು, ಹೋಳಿಗೆ, ಮೈಸೂರು ಪಾಕ್, ಬರ್ಫಿ, ಕಾಜು ಬರ್ಫಿ, ಇದೆಲ್ಲ ಚೆನ್ನಾಗಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಈ ನಿಪ್ಪಟ್ಟು ಅವೆಲ್ಲ ಮಾಡ್ತೀರಾ? ನಿಪ್ಪಟ್ಟೆಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀನಿ. ಇದೆ ಅಂತೆಲ್ಲ 5 ಐಟಮ್ಸ್ ಮಾಡ್ತೀನಿ. ಚಾಟ್ಸ್ ಇಂದ ಪೂರ್ತಿ. ನಾನ್ ವೆಜ್ ಮಾಡ್ತೀನಿ. ನಾನ್ ವೆಜ್ ಬಿರಿಯಾನಿ ಆಗಲಿ, ಕಬಾಬ್ ಆಗಲಿ. ನೀವು ಸ್ವೀಟ್ಸ್ ಎಲ್ಲ ಮಾಡೋರ್ಗೆ ಪಾಪ ಏನೋ ಬೆಳ್ಳಿಗಿದ್ದೀರಾ ಬ್ರಾಹ್ಮಣರು ನೀವು ಅಂತ ಕರ್ಸಿ ಹೇಳ್ತಾರೆ. ಅವ್ರಿಗೆಲ್ಲ ಚಿಕನ್ ಮಾಡ್ತೀನಿ ಒಳಗೆ ಸೇರ್ಸಲ್ಲ ನಿನ್ನ.
ಏನ್ ಮಾಡೋ ಸರ್ ಇವಾಗ ಆ ಥರ ನಾವು ಕಲಿದು ಬೆಳಿಗ್ಗೆ ಬೇರೆ ಇದ್ದೀರಾ ನೀವು? ಎಲ್ಲ ಇದು ಮಾಡ್ತಾರೆ ಸರ್ ಅದೇನು. ಅಯ್ಯೋ ನೀವು ಚಿಕನ್ ಮಾಡ್ಬೇಕು ಅಂದ್ರೆ ಚಿಕನ್ ಮಾಡ್ತೀನಿ ಅನ್ಬೇಕು, ಇಲ್ಲ ವೆಜ್ ಮಾಡ್ತೀನಿ ಅನ್ಬೇಕು. ಸರ್ ಚಿಕನ್ ಮಾಡ್ತೀನಿ, ಮಟನ್ ಮಾಡ್ತೀನಿ, ಫಿಶು ಮಾಡ್ತೀನಿ, ಸ್ವೀಟು ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡೋದಿಲ್ಲ? ಹೌದು ಸರ್, ನಾನು ಆ ಥರ ಕಲಿದೀನಿ, ಆ ಥರ ಕೆಲಸ ಹೋಟ್ಲಲ್ಲಿ ಮಾಡ್ತಾ ಇದ್ದಿಲ್ಲ. ಎಲ್ಲ ಕೆಲಸ ಬರುತ್ತೆ, ಬರೋದನ್ನ ಬಿಡಕ್ಕಾಗಲ್ಲ. ಓಕೆ, ಎಣ್ಣೆ ಕಾಯ್ತು ಹಾಕೊಳ್ಳಿ. ಗಾರ್ಲಿಕ್ ಹಾಕ್ತೀನಿ. ಎಸ್ ಸರ್, ಹಾಕಿ ಸರ್. ಗಾರ್ಲಿಕ್ ಸ್ವಲ್ಪ ಬಿಸಿ ಆಗಲಿ, ಜೊತೆ ಜಿಂಜರ್ ಹಾಕ್ತೀನಿ, ಶುಂಠಿನೇ. ಓಕೆ. ಅದು ಕೂಡ ಈರುಳ್ಳಿ ಸ್ವಲ್ಪ. ಓಕೆ. ಫ್ರೈ ಆಗಲಿ. ಓಕೆ, ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ಲ ಇದು? ಆಗಬೇಕು. ಬಟ್ ಚಿಕನ್ ಮೊದಲೇ ಬೇಯಿಸ್ಕೊಂಡಿದ್ದೀರಾ, ಬೇಯಿಸ್ಕೊಂಡಿಲ್ವಾ? ಇಲ್ಲ, ಬೇಯಿಸ್ಕೊಂಡಿಲ್ಲ, ಹಂಗೆ ಈರುಳ್ಳಿ ಬೇಯ್ತಾ? ಬೇಯುತ್ತೆ. ಬೋನ್ಲೆಸ್ಸಾ ಬೋನಾ? ಇಲ್ಲ ಸರ್, ಬೋನ್ಲೆಸ್ ಇದೆ. ಬೋನ್ಲೆಸ್ಸಾ? ಹೌದು. ಓಕೆ, ಹಂಗಂದ್ರೆ ಚೆನ್ನಾಗಿದೆ ಬಿಡಿ. ಒಗ್ಗರಣೆ ಡಬ್ಬಿ ಬುಕ್ ಬೇರೆ ಕಳ್ಸಿಕೊಡ್ತಾ ಇದ್ದೀನಿ. ಅದು ನಿಮ್ಗೆ ನೀವು ಕಳ್ಸಿಕೊಡ್ತೀರಾ? ಸಿಕ್ಕಾಪಟ್ಟ ಫೋನ್ ಬರುತ್ತೆ ಕಳ್ಸ್ಕೊಡಿ ಅಂತ. ಏನ್ ಮಾಡೋದು, ಪ್ರಕಾಶ್ ಅವ್ರು ಫುಲ್ ಬಿಸಿ ಆಗ್ಬಿಟ್ರಲ್ಲಪ್ಪ. ಓಕೆ. ಬಿಸಿ ಅಂದ್ರೆ ಇಲ್ಲಿ ಬಂದ್ಮೇಲೆ ಬಿಸಿ ಆಗಿದೆ ಸರ್, ಮುಂಚೆ ಬಿಸಿ ಇರಲ್ಲ, ಟೆನ್ಷನ್ ಇಲ್ಲ. ಆರಾಮಾಗಿದ್ರಿ, ಎಂಪ್ಲಾಯ್ ತರ ಇದ್ರಿ, ಇವಾಗ ಎಂಟ್ರಪ್ರಿನರ್ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀರಿ. ಚೆನ್ನಾಗಿದೆ. ಬಂದ್ಮೇಲೆ ನಾನು ಒಳ್ಳೆ ನಿಮ್ಮಿಂದ ನಾವು ಸ್ವಲ್ಪ ಬಿಸಿ ಆಗಿರೋದಲ್ಲ ನಿಮ್ಮ ಕೈ ರುಚಿಗೆ, ನಿಮ್ಮ ಒಳ್ಳೆಯ ಊಟಕ್ಕೋಸ್ಕರ ಜನ ಕರೀತಾರೆ ವಿನ ನೀವು ಮೊದ್ಲಿಂದ ಇದ್ದೀರಾ, ಮೊದ್ಲಿಂದ ಹಂಗೆ ಇದ್ದೀರಾ. ಅವಾಗ ಯಾರು ಕರೀತಾ ಇದ್ರು? ಜನಕ್ಕೆ ಗೊತ್ತಿಲ್ಲ ನೀವು ಎಲ್ಲ ಮಾಡ್ತೀರಾ ಅಂತ. ಹೌದು ಸರ್, ನೀವು ಮಾಡ್ತೀರಾ ಅಂತ ಗೊತ್ತಾದ ತಕ್ಷಣ ಕರೀತಾರೆ. ಚೆನ್ನಾಗಿ ಅಡಿಗೆ ಮಾಡ್ಕೊಡಿ. ಯಾಕಂದ್ರೆ ಒಳ್ಳೆ ಕರ್ಸಿ ಮಾಡಿಸೋ ಉದ್ದೇಶ ಏನಂದ್ರೆ ಟಿವಿಲೆಲ್ಲ ಬರ್ತೀರಾ, ಚೆನ್ನಾಗಿ ಮಾಡ್ತೀರಾ ಅಂತ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಮಾಡಬೇಡಿ. ಮಾಡ್ತೀವಿ ಸರ್. ಓಕೆ, ಹಾಕಿ ಸರ್. ಹಾಕಿ. ಹಂಗೆ ಚಿಕನ್ ಹಾಕ್ಬಿಡ್ತೀನಿ, ದಯವಿಟ್ಟು ಹಾಕ್ಬಿಡಿ. ಫ್ರೈ ಆಗುತ್ತೆ ಹಂಗೆ. ಹಾಕಿ. ಬೋನ್ಲೆಸ್ ಕಾಲ್ ಕೆ ಚಿಕನ್ ಇದು. ಹಾಕಿ ಹಾಕಿ. ಒಂದೆರಡು ನಿಮಿಷ ಹಂಗೆ ಪಾಲಕ್ ಹಾಕ್ಬಿಡೋಣ. ಹಾಕ್ಬಿಡಿ. ಪಾಲಕ್ ಬೇಯಿಸ್ಕೊಳ್ಳೋದೆಲ್ಲ ಏನಿಲ್ವಾ? ಏನಿಲ್ಲ, ಹಂಗೆ ಹಾಕಿ ತಂದ್ಬಿಟ್ಟು ತೊಳೆದಿದ್ರೆ ಚೆನ್ನಾಗಿ ಹೋಗ್ಲಿ. ತೊಳೆದಿದ್ದೀನಿ, ತೊಳೆದ್ಬಿಟ್ಟು ತಗೊಂಡ್ಬರ್ತಾರೆ. ಮುಚ್ಬೋಣ ಏನಾರು ಒಂದು 2 ನಿಮಿಷ ಮುಚ್ಬಿಡಿ ಬಿಡಿ. ತೆಗಿರಿ ಪ್ರಕಾಶ್ ರಾವ್, ಏನಾಗಿದೆ ನೋಡ. ಬೆಂದೋಗಿದೆ ರೀ. ಅಯ್ಯಯ್ಯೋ. ಹಾಕಿ ಹಾಕಿ ಹಾಕಿ. ಪೆಪ್ಪರ್ ಹಾಕ್ತೀನಿ. ಹಾಕಿ. ಗರಂ ಮಸಾಲ ಸ್ವಲ್ಪ. ಓಕೆ. ಧನಿಯಾ ಪೌಡರ್. ಓಕೆ. ಉಪ್ಪು ಸ್ವಲ್ಪ ಹಾಕ್ತೀನಿ ಹಂಗೆ. ಓಕೆ, ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಚಿಕನ್ ಅಂದರೆ ಟೆಂಡರೈಸ್ ಆಗಿರುವಂಥ ಚಿಕನ್ ತಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಳಕ್ ಪಳಕ್ ಹಂಗೆ ಬಾಯಿ ಹಾಕೋಬೋದು. ಇದು ಟೆಂಡರೈಸ್ ಮಾಡಿರುವಂಥ ಚಿಕನ್ ಹಾಕಿ ಮಾಡ್ತಾ ಇದ್ದಾರೆ. ಅಷ್ಟು ಆಗಿರುತ್ತೆ ಇದು. ಆಗಿತ್ತು, ಹಾಕೋಣ. ಲೆಮನ್ ಹಾಕ್ತೀನಿ ಮೇಲೆ. ಹಾಕಿ ಸರ್. ಪಾಲಕ್ ಚಿಕನ್ ಪೆಪ್ಪರ್ ಫ್ರೈ. ಓಕೆ, ಪಾಲಕ್ ಚಿಕನ್ ಪೆಪ್ಪರ್ ಫ್ರೈ ಈಸಿಯಾಗಿ ಮಾಡುವಂಥದ್ದು. ರುಬ್ಕೋಬೇಕು, ಕರೆಂಟ್ ಇರಬೇಕು ಅನ್ನೋ ಸೀನ್ ಏನಿಲ್ಲ. ತುಂಬ ಅದ್ಭುತವಾದ ಟ್ರೈ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದ್ರಿ. ನೋಡ್ಕೊಳ್ಳಿ, ಚಿಕನ್ ಮಾಡ್ಕೊಳ್ಳಿ. ಪಾಲಕ್ ಚಿಕನ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿಯಿರಿ. ನಂತರ ಟೊಮ್ಯಾಟೊ, ಚಿಕನ್ ಹಾಕಿ 1-2 ನಿಮಿಷ ಬಾಡಿಸಿ ಪಾಲಕ್ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬೆಂದ ನಂತರ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿ ಕಲಸಿದರೆ ರುಚಿಕರವಾದ ಪಾಲಕ್ ಚಿಕನ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ಒಳ್ಳೆ ಒಂದು ಪಾಲಕ್ ಪೆಪ್ಪರ್ ಚಿಕನ್ ಎಲ್ಲ ಮಾಡಿಕೊಟ್ಟಿದ್ರೆ ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಮಾಡ್ಕೊಟ್ರೆ ಅರ್ಧ ರಾತ್ರಿ ಒಬ್ಬರು ತಿನ್ನಾಕ್ತಾರೆ. ಪಾಲಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿಕನ್. ಎಲ್ಲ ಬೆಂದೋಯ್ದೆಲ್ಲ, ಪಾಲಕ್ನ ಬೆಂದಿದೆ, ಚಿಕನ್ ಬೆಂದಿದೆ.
ಥ್ಯಾಂಕ್ ಯು ಪ್ರಕಾಶ್ ರಾವ್, ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಇದು ಅದು ಎಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದು 4 ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಒಂದು ಚಿಕನ್ ಆಗಬೇಕು. ಥ್ಯಾಂಕ್ ಯು ಪ್ರಕಾಶ್ ರಾವ್, ಚೆನ್ನಾಗಿದೆ, ಥ್ಯಾಂಕ್ ಯು. ಒಂಥರ ನಾರ್ಮಲ್ ಆಗಿ ಜಾಸ್ತಿ ಖಾರ ಎಲ್ಲ ಇಲ್ಲ, ತಿಂತಾ ಇದ್ರೆ ತಿನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಅದ್ಭುತವಾಗಿದೆ. ಯಾಕಂದರೆ ಟೆನರೈಸ್ ಚಿಕನಲ್ಲಿ ಮಾಡಿದ್ದಾರೆ, ಒಂದ್ಸರಿ ಟೇಸ್ಟ್ ಮಾಡ್ಬೋದು. ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮುರಳಿ ಅವರೇ ನೀವೇನ್ರಿ ನಮ್ಮನ್ನು ಕರ್ಸ್ಕೊಂಡಿಲ್ಲ, ನಮ್ಮನ್ನು ಕರ್ಸ್ಕೊಳ್ರಿ, ನಾವು ಈ ಹೋಟ್ಲವರು ನಮ್ಮನ್ನು ಕರ್ಸ್ಕೊಳ್ರಿ, ನಮ್ಮ ಹೋಟ್ಲಲ್ಲಿ ತುಂಬ ಸಖತ್ತಾಗಿ ಮಾಡ್ತಾರ್ರಿ, ಖಂಡಿತವಾಗ್ಲೂ ಬನ್ನಿ. Facebook/ಒಗ್ಗಂಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದ ರೂಪರೇಷೆಗಳೆಲ್ಲ ಸಿಗುತ್ತೆ. ಅಲ್ಲೋಗಿ ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ಟರೆ ಸಾಕು, ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಕರ್ಸ್ಕೊಳ್ತೀವಿ. ಇಲ್ಲ ಸಿಕ್ತಾಗ ಮಾತಾಡಿಸಿ ಕರ್ಸ್ಕೊಳ್ತೀವಿ. ಇಲ್ಲ ಬಂದಿರೋರು ಯಾರೋ ನಿಮ್ಮ ಫ್ರೆಂಡ್ ಇದ್ದರೆ ಅವ್ರನ್ನ ಕೇಳಿಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ